ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿನಿತ್ಯವೂ ಪರಿಸರ ಪರ ಕೆಲಸ ಮಾಡಲು ಪ್ರೇರಣೆಯಾಗಬೇಕು. ಮನೆ ಮತ್ತು ಸುತ್ತಮುತ್ತಲ ಪರಿಸರವನ್ನು ಮೊದಲು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧಿಸಿ ಪರಿಸರದ ಸಮತೋಲನ ಕಾಪಾಡಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿಕೆ ದ್ರಾಕ್ಷಾಯಣಿ ಸಲಹೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಜಾಥಾ ಉದ್ಘಾಟಿಸಿ ಮಾತನಾಡಿದ ಅವರು, ಮೊದಲು ನಮ್ಮ ಮನೆಯ ಜಾಗವನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ ಮಾತ್ರ ಈ ಪರಿಸರ ದಿನಾಚರಣೆ ಮಾಡುತ್ತಿರುವುದಕ್ಕೆ ಅರ್ಥ ಇರುತ್ತದೆ. ತ್ಯಾಜ್ಯ ನಿರ್ವಹಣೆ ಮತ್ತು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಪರಿಸರಾಧಿಕಾರಿ ಸುಗಂಧ, ಭಾಸ್ಕರ್, ಹಿಮ್ಸ್ನ ನಿರ್ದೇಶಕ ರಾಜಣ್ಣ ಇತರರು ಉಪಸ್ಥಿತರಿದ್ದರು. ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ವರ್ಷ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಬಂದಿದ್ದೇವೆ 1973ರಿಂದ. ವಿಶ್ವ ಪರಿಸರ ದಿನಾಚರಣೆ ಅಂತಂದರೆ ನಮ್ಮ ಸುತ್ತಮುತ್ತಲಿನ ಮೊದಲಿಗೆ ನಾವು ವಿಶ್ವ ಪರಿಸರವನ್ನು ನೀಟಾಗಿ ಇಟ್ಕೋಬೇಕಂತಂದರೆ ಮೊದಲನೇದಾಗಿ ನಾವು ನಮ್ಮ ಸುತ್ತಮುತ್ತಲಿನ ಅಂದರೆ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಮತ್ತು ನಮ್ಮ ಒಂದು ಜಾಗ ಏನಿದೆ ಪ್ರೆಮಿಸಸ್ಸು ಅದನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಈ ಪರಿಸರ ದಿನಾಚರಣೆಯನ್ನು ಒಂದು ಆಚರಣೆ ಮಾಡ್ತಾ ಇರೋದಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲ ಅಂತಂದರೆ ಇವತ್ತು ಒಂದು ದಿನ ನಾವು ಇದನ್ನು ಆಚರಣೆ ಮಾಡಿ ನಮ್ಮ ಪರಿಸರವನ್ನು ನೀಟಾಗಿ ಅಂದರೆ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಅಸಮರ್ಥರಾದಾಗ ನಾವು ಈ ಆಚರಣೆಯನ್ನು ಮಾಡೋದು ಎಷ್ಟು ಒಳ್ಳೆಯದು ಅಂತ ಅನ್ನೋದು ಪ್ರಶ್ನೆ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ದಿನ ಮಾತ್ರ ಅಲ್ಲ, ಪ್ರತಿದಿನ ಕೂಡ ಒಂದು ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋಣ. ಇವತ್ತು ಎಲ್ರಿಗೂ ಗೊತ್ತಿದೆ, ನಾವು ಈ ದಿನ ಮಕ್ಕಳನ್ನ ಉಪಯೋಗಿಸ್ಕೊಂಡು ಈ ದಿನದ ಬಗ್ಗೆ ಒಂದು ಪ್ರಚಾರವನ್ನು ಅಂದರೆ ಅರಿವನ್ನು ಜನರಲ್ಲಿ ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂತಂದರೆ ಮಕ್ಕಳು ಅವರು ವಿದ್ಯಾರ್ಥಿ ಒಂದು ಪ್ರಚಾರವನ್ನು ನೀಡಲಿಕ್ಕೆ ಒಂದು ಸಮರ್ಥ ಮಾಧ್ಯಮ ಅವರಿಂದ ಎಲ್ಲರಿಗೂ ಕೂಡ ಪಬ್ಲಿಕ್ಸ್ಗೆ ಒಂದು ಅವೇರ್ನೆಸ್ ಕೊಡೋದ್ರಿಂದ ಈ ಒಂದು ದಿನದ ಆಚರಣೆ ಶುಭವಾಗುತ್ತೆ. ಮತ್ತು ಮೊದಲನೇ ಇನ್ನೊಂದು ವಿಚಾರ ಏನಂದರೆ ಪ್ಲಾಸ್ಟಿಕ್. ನಾವು ಎಷ್ಟು ಇವತ್ತು ಪ್ಲಾಸ್ಟಿಕ್ಕಿಗೆ ಡಿಪೆಂಡೆಂಟ್ ಆಗಿದ್ವಿ ಅಂದರೆ ಅವಲಂಬಿತರಾಗಿದ್ದೀವಿ ಅಂತ ಅನ್ನೋದು ಮೊದಲನೇ ಪ್ರಶ್ನೆ. ಪ್ರತಿಯೊಂದು ನಾವು ಏನೇ ಪಾರ್ಸಲ್ ತೊಗೊಂಡ್ಬರ್ಬೇಕಂದ್ರೆ ಹೋಟೆಲಿಂದ ಇರ್ಬೋದು ಅಥವಾ ನಾವು ತರಕಾರಿ ತೊಗೊಳ್ಳಿಕ್ಕೆ ಅಥವಾ ನಮ್ಮ ದಿನನಿತ್ಯದ ಸಾಮಗ್ರಿಗಳನ್ನ ತೊಗೊಳ್ಳಿಕ್ಕೆ ಬರೀ ಕೈಯಲ್ಲಿ ನಾವು ಈ ದಿನ ಮಾರ್ಕೆಟ್ಗೆ ಹೋಗೋದು ಕಂಡುಬರ್ತಾ ಇದೆ. ಆದರೆ ಇದು ತಪ್ಪು. ಇದು ಒಂದು ಹಾಸನ, ಒಂದು ಮಲೆನಾಡು ಪ್ರದೇಶ, ಸಾಕಷ್ಟು ಮಳೆ ಕೂಡ ಆವಾಗ ಬರ್ತಾ ಇರುತ್ತೆ. ಒಂದು ಶಾಪಿಂಗ್ ಅಂದರೆ ಬೆಳಿಗ್ಗೆ ನಾವು ದಿನನಿತ್ಯದ ಸಾಮಗ್ರಿಗಳನ್ನ ತೊಗೊಳ್ಳಿಕ್ಕೆ ಹೋಗ್ಬೇಕಂತಂದರೆ ಕೈಯಲ್ಲಿ ಒಂದು ಕಾಟನ್ ಬ್ಯಾಗ್, ಅದರ ಜೊತೆಗೆ ಒಂದು ಛತ್ರಿ, ಇದನ್ನಿಷ್ಟನ್ನು ಇಟ್ಕೊಂಡು ಹೋದರೆ ನಾವು ನಮ್ಮ ಪರಿಸರನ ಸಾಕಷ್ಟು ಒಂದು ಸ್ವಚ್ಛವಾಗಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ವರ್ಷದ ಥೀಮ್ ಏನಂತ ಅಂದರೆ ಒಂದು ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿ ಅಂತ್ಯ ಮಾಡೋದು, ಅಂದರೆ ಅದಕ್ಕೆ ಅಂತ್ಯ ಹಾಡುವುದಾಗಿದೆ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ನಾವಿಲ್ಲಿ ಸೇರಿರೋರಷ್ಟೇ ಅಲ್ಲ, ನಮ್ಮ ಎಲ್ಲ ಜನತೆ, ಹಾಸನದ ಎಲ್ಲ ಜನತೆ ಕೂಡ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತೀರಾ. ಮತ್ತು ಪ್ರತಿದಿನ ನಮ್ಮ ಪರಿಸರವನ್ನು ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಎಲ್ಲರೂ ಕೈ ಜೋಡಿಸ್ತೀರಾ. ಅದರಿಂದ ನಮ್ಮ ದೇಶದ ಅಭಿವೃದ್ಧಿ ಖಂಡಿತ ಆಗುತ್ತೆ ಅಂತ